ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಮ್ಮ, ಭಾವನಾ, ಅಮ್ಮ, ನೀನ್ ಹರೀಶನ್ಗೆ ಹೊಡೆದ್ರೆ ಸಿಂಚನ ಸುಮ್ಮನೆ ಇರ್ತಾಳ? ಮತ್ತೆ ಕೋಪ ಮಾಡ್ಕೊಂಡು ತವ್ರ ಮನೆಗೆ ಹೊಟ್ಟೋಗ್ತಾಳಷ್ಟೇ. ಹಾಗೇನೂ ಇಲ್ಲ. ಇನ್ಮೇಲೆ ನಾನು ಹರೀಶ್ನ ಬಿಟ್ಟು ಎಲ್ಲೂ ಹೋಗಲ್ಲ. ಜೊತೆ ಖುಷಿಯಾಗಿ ಜೀವನ ಮಾಡ್ತೀನಿ. ಭಾವನಾ, ನೀನ್ ಯಾವಾಗ ಬಂದ್ಯಮ್ಮ? ಅಮ್ಮ, ನಾನು ಸಿಂಚನ ಜೊತೆಗೆ ಬಂದ್ವಿ. ಇದೇನು ನೀನು ಅತ್ಗೆ ದೇವಸ್ಥಾನಕ್ಕೆ ಹೋಗಿ ಬಂದಿರೋ ಹಾಗಿದೆ, ಏನು ವಿಶೇಷ? ತುಂಬ ವಿಶೇಷ ಇದೆ ಭಾವನಾ. ನಾನು ಹೇಳೋದಕ್ಕಿಂತ ಅತ್ತೆ ಹೇಳಿದ್ರೆ ಚೆನ್ನಾಗಿರುತ್ತೆ. ನಮ್ ಜಾನು ತಾಯಿ ಆಗ್ತಿದ್ದಾಳಮ್ಮ. ಹೌದಾ? ಕಳ್ಳಿ, ನನಗೆ ಹೇಳಲೇ ಇಲ್ಲ. ಆಮೇಲೆ ಅವಳನ್ನ ವಿಚಾರಿಸ್ಕೊತೀನಿ. ಓಹ್, ಏನು ಎಲ್ಲರೂ ತುಂಬ ಖುಷಿಯಾಗಿರೋ ಆಗಿದೆ. ಅದೇನಂತ ಹೇಳಿದ್ರೆ ನಾನು ಸ್ವಲ್ಪ ಖುಷಿ ಪಡ್ತೀನಪ್ಪ. ಗೌಡ್ರೆ, ಅದು ನಮ್ಮ ಜಾನು ತಾಯಿ ಆಗ್ತಿದ್ದಾಳೆ, ಅದಕ್ಕೆ ಎಲ್ಲರೂ ಖುಷಿ ಪಡ್ತಾ ಇದೀವಿ. ಓಹ್, ಹೌದಾ? ಮೇಡಮ್ ಅವರು ಇಲ್ಲಿಗೆ ಬಂದಿದ್ದು ಈ ವಿಷಯಕ್ಕ? ಒಳ್ಳೇದಾಯ್ತು, ಒಳ್ಳೇದಾಯ್ತು. ಏನಕ್ಕ, ಮನೆಗೆ ಬರ್ತೀಯೋ ಅಥವಾ ಇಲ್ಲೇ ಇರ್ತೀಯೋ? ನಾನು ಯಾಕಿನ್ನ ಆ ಮನೆಗೆ ಬರಲಿ? ಇದು ನನ್ನ ಗಂಡನ ಮನೆ. ನಾನು ಇಲ್ಲೇ ಇರ್ತೀನಿ. ಹೋಗಿ ಬ್ಯಾಗ್ ತಗೊಂಬ. ಓಹ್, ಸರಿ ಹೋಯ್ತು. ನೀನು ಇಲ್ಲಿಂದ ಅಲ್ಲಿಗೆ ತಗೊಂಬರೋದು, ಅಲ್ಲಿಂದ ನಾನು ಇಲ್ಲಿಗೆ ತಗೊಂಬರೋದಾ? ಸರಿ ಬಿಡು. ನೀನು ಇಲ್ಲೇ ಇರ್ತೀನಿ ಅಂದರೆ ಅದಕ್ಕಿಂತ ಖುಷಿ ಪಡೋ ವಿಷಯ ಬೇರೆ ಏನೈತೆ ಹೇಳು? ಆಯಿತು, ನಾನು ತಗೊಂಬರ್ತೀನಿ. ಆದರೆ ಮತ್ತೆ ಏನಾರ ನೆಪ ಮಾಡಿಕೊಂಡು ಅಲ್ಲಿಗೆ ಬಂದೆ ಅನ್ಕೋ. ಆಗಲ್ಲ ಬಿಡಿ. ನಮ್ಮ ಹರೀಶಂಗೆ ಅವನ ಹೆಂಡತಿ ಏನು ಅಂತ ಅರ್ಥ ಆಗಿದೆ ಅಲ್ಲನಾ? ಚಿನ್ನು ಮರಿ, ಯಾಕೆಷ್ಟು ಟೆನ್ಷನ್ ಮಾಡ್ಕೊಂಡಿದ್ದೀರಿ ನೀವು? ಈ ಸಮಯದಲ್ಲಿ ಟೆನ್ಷನ್ ಮಾಡ್ಕೋಬಾರ್ದು ಅಂತ ಹೇಳಿದ್ರೆ ಜಾಸ್ತಿ ಟೆನ್ಷನ್ ಮಾಡ್ಕೋತಿದ್ದೀರಲ್ಲ, ಯಾಕೆ? ರೀ, ನಾನೇನು ಬೇಕು ಅಂತ ಟೆನ್ಷನ್ ಮಾಡ್ಕೋತಿಲ್ಲ. ಅದು ಹಾಗಾಗ್ತದೆ. ಡಾಕ್ಟ್ರು ಜರ್ನಿ ಮಾಡೋಕೆ ಒಪ್ಕೋತಾರೆ. ನಾನು ಅಮ್ಮನ ಮನೆಗೆ ಹೋಗಿ ಅಮ್ಮನ ಮಾತಾಡಿಸ್ಬೋದು, ಹಾಗೆ ವೆಂಕಿ ಅಣ್ಣನೂ ಮಾತಾಡಿಸ್ಬೋದು ಅಂತ ಖುಷಿಯಾಗಿದ್ದೆ. ಆದರೆ ಹೀಗೆಲ್ಲ ಆಗೋಯ್ತಲ್ಲ. ವೆಂಕಿ ಅಣ್ಣ ಬೇರೆ ಮನೇಲಿಲ್ಲ. ಅಮ್ಮ ಎಷ್ಟು ಟೆನ್ಷನ್ ಮಾಡ್ಕೊಂಡಿರ್ತಾರೋ ಅಂತ ಯೋಚನೆ ಆಗ್ತಿದೆ. ಚಿನ್ನು ಮರಿ, ಅವ್ರು ಯಾವ ಟೆನ್ಷನ್ನು ಮಾಡ್ಕೊಂಡಿರಲ್ಲ. ವೆಂಕಿಯವ್ರ ಮನೆ ಬಿಟ್ಟು ಹೋದ್ರು ಒಂದು ಮಾತ್ರಕ್ಕೆ ಎಲ್ಲ ಮುಗ್ದೋಯ್ತು ಅಂತ ಯಾಕೆ ಅನ್ಕೋತಿದ್ದೀರಿ ನೀವು? ನೋಡಿ, ನೀವು ಹೇಗೆ ವೆಂಕಿಯವ್ರನ್ನ ಪ್ರೀತಿ ಮಾಡ್ತೀರೋ ಅದಕ್ಕಿಂತ ಜಾಸ್ತಿ ಅತ್ತೆ ಮಾವ ಎಲ್ಲ ಪ್ರೀತಿ ಮಾಡ್ತಾರಲ್ವಾ. ಅವ್ರು ಹೋಗಿ ಮಾತಾಡ್ಸ್ಕೊಂಡು ಬಂದಿರ್ತಾರೆ. ಸರಿ, ಒಂದು ಕೆಲಸ ಮಾಡಿ, ನಿಮಗೆ ಸಮಾಧಾನ ಆಗುತ್ತೆ ಅನ್ನೋದಾದ್ರೆ ಒಂದ್ಸರಿ ಫೋನ್ ಮಾಡಿಬಿಡಿ. ಅದು ಹಾಗಾಗಲ್ಲ ರೀ. ಹೇಗಾಗುತ್ತೆ ಹೇಳಿ? ಇವಾಗ ನೀವು ಹೇಳ್ದಾಗೆ ಮಾಡಿದ್ರೆ ಅಮ್ಮ ನನ್ನ ಸಮಾಧಾನಕ್ಕೋಸ್ಕರ ಇವಾಗ ಎಲ್ಲ ಸರಿ ಹೋಗಿದೆ, ನಾನು ವೆಂಕಿನ ಹೋಗಿ ಮಾತಾಡ್ಸ್ಕೊಂಡು ಬಂದಿದ್ದೀನಿ, ಖುಷಿಯಾಗಿದ್ದೀವಿ ಅಂತ ಸುಳ್ಳು ಹೇಳ್ತಾರೆ. ಅದನ್ನೆಲ್ಲ ನಂಬಕ್ಕಾಗುತ್ತಾ ಹೇಳಿ? ಅದೆಲ್ಲ ನೇರವಾಗಿ ಹೋದ್ರೇನೆ ಮಾತಾಡೋಕ್ಕಾಗೋದು. ಅಲ್ಲ, ನೇರವಾಗಿ ಹೇಗೆ ಹೋಗೋಕ್ಕಾಗತ್ತೆ? ಡಾಕ್ಟರ್ ಅಡ್ವೈಸ್ ಮಾಡಿದಾರಲ್ಲ ಜರ್ನಿ ಮಾಡಬಾರ್ದು ಅಂತ. ಒಂದು ಕೆಲಸ ಮಾಡೋಣ, ನಾವು ನಿಧಾನ ಕಾರ್ ಓಡಿಸ್ಕೊಂಡು ಅಮ್ಮನ ಮನೆಗೆ ಹೋಗೋಣ. ಆ ಡಾಕ್ಟ್ರಿಗೆ ನಾವು ಹೋಗಿದ್ದೀವಿ ಅಂತ ಹೇಳೋದೇ ಬೇಡ. ಏನು ಮಾತಾಡ್ತಾ ಇದ್ದೀರಿ ಚಿನ್ನು ಮರಿ? ಅಲ್ಲ, ನಿಮ್ಗೆ ಸೀರಿಯಸ್ನೆಸ್ ಅರ್ಥ ಆಗ್ತಾ ಇಲ್ವಾ ಸಿಚುವೇಶನ್ದು?
ಈಗ ನಾವು ಹಾಗೆ ಡ್ರೈವ್ ಮಾಡ್ಕೊಂಡು ಹೋದರೆ ಡಾಕ್ಟರ್ ಅಡ್ವೈಸ್ ಮೀರಿ ಮಗು ಆರೋಗ್ಯಕ್ಕೆ ಏನಾದ್ರು ತೊಂದರೆ ಆದರೆ ಏನು ಮಾಡೋಣ? ಮಗು ಆರೋಗ್ಯನೂ ಮುಖ್ಯ ತಾನೆ. ನೀವು ಸ್ವಲ್ಪ ದಿನ ಆರಾಮಾಗಿರಿ ಅಂತ ಹೇಳ್ತಾ ಇದ್ದೀನಲ್ಲ. ರೀ ನನ್ಗೆ ಆಗ್ತಿಲ್ಲ ರೀ, ನಂಗೆ ಅವ್ರನ್ನ ನೋಡಬೇಕು ಅನ್ನಿಸ್ತಿದೆ. ಪ್ಲೀಸ್ ಹೇಗಾದರೂ ಮಾಡಿ ಕರ್ಕೊಂಡು ಹೋಗಿ ನನ್ನ. ಹಾಗಾದರೆ ನಾನು ನಿಮ್ಮನ್ನು ನೋಡ್ಕೊಳ್ಳೋದ್ರಲ್ಲೇ ಏನೋ ಕೊರತೆ ಆಗಿದೆ ಅಂತ ಅರ್ಥ. ರೀ ಯಾಕಾಗ ಅನ್ಕೋತಾ ಇದ್ದೀರಾ? ನಾನು ಆ ಥರ ಅರ್ಥದಲ್ಲಿ ಹೇಳಿದ್ದಲ್ಲ. ಇನ್ನೇನು ಅನ್ಕೊಳ್ಳಿ ಚಿನ್ಮರಿ, ನಿಮ್ಮನ್ನು ಚೆನ್ನಾಗಿ ನೋಡ್ಕೋಬೇಕು, ಸೇಫಾಗಿ ಇಡಬೇಕು ನಿಮ್ಮನ್ನ ಮಗುನ ಅಂತ ನಾನು ಎಷ್ಟೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀನಿ. ಆದರೆ ಇಲ್ಲ, ಟೆನ್ಷನ್ ಮಾಡ್ಕೋಬೇಡಿ ಅಂದರೆ ಟೆನ್ಷನ್ ಮಾಡ್ಕೋತೀರಿ. ಡಾಕ್ಟ್ರು ಜರ್ನಿ ಮಾಡೋದು ಬೇಡ ಅಂತ ಹೇಳಿದ್ರೆ ಜರ್ನಿ ಮಾಡೋಣ ಅಂತ ಹೇಳ್ತೀರಿ. ನೋಡಿ, ಒಂದು ಸ್ವಲ್ಪ ದಿನ ಸಾವಕಾಶವಾಗಿ ಆರಾಮಾಗಿರಿ ನೀವು. ನಾನು ನಿಮ್ಮನ್ನು ಚೆನ್ನಾಗಿ ನೋಡ್ಕೋತೀನಿ, ನಿಮ್ಮ ಆರೈಕೆ ಮಾಡ್ತೀನಿ, ಆಮೇಲೆ ನೋಡೋಣ. ಬೇರೆ ಹಣ್ಣು ತೊಗೊಂಡು ಬರ್ತೀನಿ. ಖುಷಿ ಖುಷಿ ಹೇಗಿದೆಯಾ ಪುಟ್ಟ? ಮಗು ಆರಾಮಾಗಿದ್ದಾಳೆ ಅಂತ ಹೇಳಿದ್ರಲ್ಲ, ಮೈ ಎಷ್ಟು ಬೆಚ್ಚಗಿದೆ. ಏನ್ ಮಾಡ್ತಿದ್ದೀರಾ ನೀವು? ನಾವೇನ್ ಮಾಡಿದ್ವಿ? ಹೌದು, ಮಗುಗೆ ಜ್ವರ ಬಂದಿದೆ, ಅದಕ್ಕೆ ನಾವು ಡಾಕ್ಟರ್ ಹತ್ರನೂ ಕರ್ಕೊಂಡು ಹೋಗಿದ್ವಿ. ಸಿರಪ್ ಕೊಟ್ಟಿದ್ದಾರೆ. ಇನ್ನೇನ್ ಸ್ವಲ್ಪ ಹೊತ್ತಲ್ಲಿ ಜ್ವರ ಕಡಿಮೆ ಆಗುತ್ತೆ. ಅದೆಲ್ಲ ಬಿಡು. ನಿನ್ಗೀಗ ಮದ್ವೆ ಆಗಿದೆ, ನಿನ್ ಗಂಡನ ಮನೇಲಿ ಆರಾಮಾಗಿರೋದ್ ಬಿಟ್ಟು ಇದೆಲ್ಲ ಯಾಕೆ ಬೇಕು ನಿನ್ಗೆ? ನಾನು ಖುಷಿನ ನನ್ನ ಜೊತೆ ಕರ್ಕೊಂಡು ಹೋಗ್ತಿದ್ದೀನಿ. ಏನ್ ಹೇಳ್ತಿದ್ಯಾ? ನೋಡು, ಖುಷಿ ನನ್ನ ಅಣ್ಣನ ಮಗಳು. ಅವಳನ್ನ ಹೇಗ್ ನೋಡ್ಕೋಬೇಕು ಹೇಗ್ ನೋಡ್ಕೋಬಾರ್ದು ಅನ್ನೋದು ನನಗ್ ಗೊತ್ತಿದೆ. ನಿನ್ ಹತ್ರ ನಾನು ಕಳ್ಸಲ್ಲ. ಮೇಡಮ್ ಅವರೇ, ಒಸಿ ನಿಲ್ಸಿ. ತಿಳಿದವ್ರಾಗಿ ಹಿಂಗೆಲ್ಲ ಆಡೋದು ಬೇಡ. ಅವಳು ಚೆಂದಾಗಿರ್ಬೇಕು ಅಂತಲೇ ಅಲ್ವೇ ನಿಮ್ಗೂ ಇರೋದು? ಮಗಿನೇ ಕೇಳಮ್ಮ, ಅವಳು ಎಲ್ಲಿರ್ಬೇಕು ಅಂತ ಇಷ್ಟಪಡ್ತಾಳೋ ಅಲ್ಲೇ ಇರಲಿ. ಮುದಮ್ಮ, ನೀನು ಹೇಳುವ, ಯಾರಂದ್ರೆ ಇಷ್ಟನವ? ಯಾರ ಜೊತೆ ಇದ್ರೆ ಖುಷಿಯಾಗಿರ್ತೀಯವ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.